ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಳ್ತಾ ಇದೆ. ಪ್ರತಿಭಟನೆಯ ವೇಳೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರಿಗೆ ಗಾಯ ಆಗಿದೆಯಂತೆ. ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷನನ್ನ ವಶಕ್ಕೆ ಪಡಿಬೇಕಾದ್ರೆ ಕಮಿಷನರಿಗೆ ಗಾಯ ಆಗಿದೆ. ಎದೆಗೆ ಗುದ್ಕೊಂಡು ಓಡ್ ಹೋಗಿದ್ದಾರೆ ಪ್ರತಿಭಟನಾ ನಿರತ ವಿದ್ಯಾರ್ಥಿಯೊಬ್ಬ. ಎದೆ ಹಿಡ್ಕೊಂಡು ವಿದ್ಯಾರ್ಥಿಗಳ ಜೊತೆಗೆ ಕಮಿಷನರ್ ಸಾಗಿದ್ದಾರೆ. ನೂಕಾಟ ಇದ್ದಾಗ ಹಿಂಗಾಗಿದೆ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ತೀವ್ರಗೊಳ್ತಾ ಇದ್ದು, ಈ ಸಂದರ್ಭದಲ್ಲಿ ಒಬ್ಬರನ್ನ ವಶಕ್ಕೆ ಪಡ್ಕೊಳ್ಬೇಕಾರೆ ನೋಡಿ, ಅಲ್ಲಿ ಎದೆ ಭಾಗಕ್ಕಿಂತ ಸ್ವಲ್ಪ ಕೆಳಗೆ ಯಾರೋ ಗುದ್ದು ಓಡೋಗ್ಬಿಟ್ಟಿದ್ದಾರೆ. ಅದು ಸ್ವಲ್ಪ ಪೆಟ್ಟು ಬಿದ್ದಿದೆ, ನೋವಾಗಿದೆ. ಅವ್ರ ಮುಖದ ಎಕ್ಸ್ಪ್ರೆಷನಲ್ಲಿ ಅದು ಗೊತ್ತಾಗ್ತದೆ. ಆ ಭಾಗವನ್ನು ಇಟ್ಕೊಂಡು ಮುಂದಕ್ಕೆ ಸಾಗ್ತಾ ಇದ್ದಾರೆ. ಧಾರವಾಡ ಶ್ರೀನಗರ ವೃತ್ತದಲ್ಲಿ ವಿದ್ಯಾರ್ಥಿಗಳು ತಮ್ಮ ಮುಂದಿನ ಭವಿಷ್ಯವನ್ನು ದಯವಿಟ್ಟು ಉಜ್ವಲವಾಗಿಸ್ಕೊಡಿ, ಸರ್ಟಿಫಿಕೇಟ್ನ ಒಲೆಗೆ ಹಚ್ಚಂಗೆ ಮಾಡಬೇಡಿ, ಚರ್ಮುರಿ ಬೋಂಡ ಕಟ್ಟಂಗೆ ಮಾಡಬೇಡಿ, ಉದ್ಯೋಗವನ್ನು ಸಿಗೋ ಹಂಗೆ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದು ಸ್ವಲ್ಪ ವಿಕೋಪಕ್ಕೆ ಹೋದಂಗೆ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಕಲೀಗ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಪ್ರತಿಭಟನೆ ಸದ್ಯ ಯಾವ ಹಂತದಲ್ಲಿದೆ? ಎಷ್ಟು ಜನ ಸೇರಿದ್ದಾರೆ? ಆ್ಯಂಡ್ ಎಲ್ಲರೂ ವಿದ್ಯಾರ್ಥಿಗಳೇನಾ ಅಥವಾ ಕೆಲಸ ಸಿಗದೆ ಒದ್ದಾಡ್ತಾ ಇರೋರು ಕೂಡ ಇದರಲ್ಲಿ ಜಾಯಿನ್ ಆಗಿದ್ದಾರಾ? ಆ್ಯಂಡ್ ಕಮಿಷನರಿಗೆ ಸ್ವಲ್ಪ ಜಾಸ್ತಿಯೇ ಪೆಟ್ಟು ಬಿದ್ದಂಗೆ ಕಾಣಿಸ್ತದೆ ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡಿದಾಗ. ಯಾಕೆ ಹಂಗಾಯ್ತು? ಖಂಡಿತ ವಿಜಯ, ಇವತ್ತು ಬೆಳಗ್ಗೆಯಿಂದಲೇ ಆರಂಭ ಆಗಿರುವಂತ ಏನ್ ಖಾಲಿ ಇರುವಂತಹ ಹುದ್ದೆಗಳ ನೇಮಕ ಮಾಡಬೇಕು ಅನ್ನೋ ಪ್ರತಿಭಟನೆ ಅದು ತೀವ್ರ ಸ್ವರೂಪವನ್ನ ಪಡೆದಿರುವಂತದ್ದು. ಸದ್ಯ ಒಟ್ಟು 4-5 ಕಡೆ ಬ್ಯಾರಿಕೇಡ್ಗಳನ್ನ ಹಾಕಿ ವಿದ್ಯಾರ್ಥಿಗಳನ್ನ ತಡಿಬೇಕು ಅನ್ನೋ ಒಂದು ಪ್ಲಾನ್ ಅನ್ನ ಏನು ಪೊಲೀಸರು ಮಾಡಿದ್ರು, ಆ ಪೊಲೀಸರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಾ ಆಗಿರುವಂತದ್ದು. ಯಾಕಂತಂದ್ರೆ 1500 ಜನ ವಿದ್ಯಾರ್ಥಿಗಳು ಮಾತ್ರ ಸೇರ್ತಾರೆ ಅನ್ನೋ ಒಂದು ವಿಚಾರವನ್ನ ಇಟ್ಟುಕೊಂಡು ಪೊಲೀಸರು ಒಂದು ರೀತಿಯಾಗಿ ಸಿಬ್ಬಂದಿಯನ್ನ ನೇಮಕ ಮಾಡಿದ್ರು. ಆದ್ರೆ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಒಂದೇ ಜಾಗದಲ್ಲಿ ಸೇರೋದ್ರಿಂದ ಈ ಒಂದು ಅವಾಂತರಗಳಿಗೆ ಕಾರಣ ಆಯ್ತು. ಅಷ್ಟೇ ಒಟ್ಟು 1500ಕ್ಕೂ ಹೆಚ್ಚು ಪೊಲೀಸರು ಮೊದಲು ನಿಯುಕ್ತಿ ಆದ್ರು. ಅದಾದ್ಮೇಲೆ ಮತ್ತೆ 1000 ಪೊಲೀಸರನ್ನ ಹೆಚ್ಚುವರಿಯಾಗಿ ತಂದ್ರು ಕೂಡ ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಪ್ರತಿಭಟನೆಯನ್ನ ಹತ್ತಿಕ್ಕಲು ಪೊಲೀಸರ ಕೈಲಿ ಆಗ್ಲಿಲ್ಲ. ಇನ್ನು ಏನ್ ವಿದ್ಯಾರ್ಥಿ ಸಂಘಟನೆ ಅಧ್ಯಕ್ಷ ಆಗಿರುವಂತಹ ಕಾಂತಕುಮಾರ್ ಅವರು ಕೂಡ ಒಂದ್ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಪ್ರಚೋದನೆಯನ್ನು ಕೊಟ್ಕೊಂಡು ಬಂದ್ರು ಅನ್ನೋ ಒಂದು ಕಾರಣಕ್ಕೆ ಪೊಲೀಸರು ಅವ್ರನ್ನ ವಶಕ್ಕೆ ಪಡೆಯುವಂತಹ ಕಾರ್ಯವನ್ನ ಮಾಡಿದ್ರು. ಅಷ್ಟೇ ಅಲ್ಲದೆ ಇದೇ ವೇಳೆಯಲ್ಲಿ ಅವಳಿ ನಗರದ ನಗರ ಪೊಲೀಸ್ ಕಮಿಷನರ್ ಆಗಿರುವಂತಹ ಎನ್ ಶಶಿಕುಮಾರ್ ಅವರು ಅವರನ್ನ ವಶಕ್ಕೆ ಪಡೆಯುವಂತ ವೇಳೆಯಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವ್ರ ಎದೆಗೆ ಗುದ್ದಿ ಹೋಗಿರುವಂತಹ ಘಟನೆ ಕೂಡ ಆಯ್ತು. ಅಷ್ಟಕ್ಕೆ ಅವರು ಅಲ್ಲೇ ಒಂದ್ ರೀತಿಯಾಗಿ ಕುಸಿದು ನೀರನ್ನ ಕುಡಿದು ಆಮೇಲೆ ಬಳಿಕ ಮತ್ತೆ ಪ್ರತಿಭಟನೆಯಲ್ಲಿ ಭಾಗಿಯಾದ್ರು. ಅಷ್ಟೇ ಅಲ್ಲದೆ ಹಲವಾರು ವರ್ಷಗಳಿಂದಲೂ ಕೂಡ ಖಾಲಿ ಇರುವಂತಹ ಹುದ್ದೆಗಳನ್ನ ಶೀಘ್ರವಾಗಿ ನೇಮಕಾತಿ ಮಾಡಬೇಕು, ಇನ್ನು ಇದನ್ನ ಯಾವ ರೀತಿಯಾಗಿ ಸರ್ಕಾರ ಮುಂದೆ ಇಡಬೇಕು ಅನ್ನೋದನ್ನ ಬಿಜೆಪಿ ಒಂದ್ ರೀತಿಯಾಗಿ ಪ್ಲಾನ್ ಮಾಡಿತ್ತು. ಆದ್ರೆ ಬಿಜೆಪಿ ನಾಯಕರು ಬರುವ ಮೊದಲೇ ವಿದ್ಯಾರ್ಥಿಗಳು ಒಂದ್ ರೀತಿಯಾಗಿ ಸೇರ್ಕೊಂಡು ಪ್ರತಿಭಟನೆಯನ್ನ ಮುಂಚೂಣಿಗೆ ಪಡ್ಕೊಂಡ್ರು. ಈಗ ಸದ್ಯಕ್ಕೆ ಬಿಜೆಪಿ ನಾಯಕರಾಗಿರುವಂತಹ ಆರ್ ಅಶೋಕ್ ರೀತಿ ಮತ್ತು ಎಲ್ಲರೂ ಚಲವಾದಿ ನಾರಾಯಣ್ ಕೂಡ ಸದ್ಯಕ್ಕೆ ಸ್ಥಳದಲ್ಲಿ ಆಗಮಿಸಿರುವಂತದ್ದು. ವಿದ್ಯಾರ್ಥಿಗಳನ್ನ ಸಮಾಧಾನ ಪಡಿಸ್ತಾ ಇದ್ರೆ. ಆದ್ರೆ ವಿದ್ಯಾರ್ಥಿ ಸಂಘಟನೆಗಳು 4-5 ಭಾಗವಾಗಿ ಇರೋದ್ರಿಂದ ಅವರೆಲ್ಲವೂ ಕೂಡ ನಿಯಂತ್ರಣಕ್ಕೆ ತರೋದು ಪೊಲೀಸರಿಗೂ ಒಂದ್ ರೀತಿಯಾಗಿ ಹರಸಾಹಸನೆ ಅಂತ ಹೇಳ್ಬೋದು. ಇನ್ನು ಸ್ಥಳದಲ್ಲಿ ಪೊಲೀಸರು ಒಂದ್ ರೀತಿಯಾಗಿ ಹೆಚ್ಚುವರಿ ತರಬೇಕು ಅನ್ನೋದು ವಿಚಾರವನ್ನ ಮಾಡ್ತಾ ಇದ್ದಾರೆ. ಸದ್ಯ ಒಂದಿಷ್ಟು ಜನರನ್ನ ಬೇರೆ ಕಡೆ ಮಾರ್ಗವನ್ನ ಬದಲಾವಣೆ ಮಾಡಿ ಮತ್ತಷ್ಟು ವಿದ್ಯಾರ್ಥಿಗಳನ್ನ ಬೇರೆ ಮಾರ್ಗವಾಗಿ ಬದಲಾವಣೆ ಮಾಡಿದ್ರೆ ಮಾತ್ರ ಇದು ಕಂಟ್ರೋಲ್ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗ ಶಾಸಕ ಅರವಿಂದ್ ಬೆಲ್ಲದವರು ಕೂಡ ವಿದ್ಯಾರ್ಥಿಗಳ ಜೊತೆ ಮನವಿಯನ್ನ ಮಾಡಿರುವಂತದ್ದು. ಅವರು ಕೂಡ ವಿದ್ಯಾರ್ಥಿಗಳು ಯಾವುದೇ ರೀತಿಯಾಗಿ ನಾವು ಪ್ರತಿಭಟನೆಯನ್ನ ನಿಲ್ಲಿಸೋದಿಲ್ಲ ಅನ್ನೊಂದು ಮಾತನ್ನ ಹೇಳ್ತಾರೆ. ಸದ್ಯ ವಿದ್ಯಾರ್ಥಿಗಳನ್ನ ಬೇರೆ ಮಾರ್ಗವನ್ನ ಮಾಡಿ ಅವ್ರನ್ನ ಒಂದ್ ರೀತಿಯಾಗಿ ಚದುರಿಸಬೇಕು ಅನ್ನೋ ಕಾರಣಕ್ಕೆ ಈಗ ಪೊಲೀಸರು ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ಈಗ ರಾಜಕೀಯ ನಾಯಕರುಗಳು ಕೂಡ ಭಾಗಿಯಾಗಿರುವಂಥದ್ದನ್ನು ಗಮನಿಸ್ತಾ ಇದ್ದೀರಿ. ಪ್ರತಿಭಟನಾ ನಿರತ ಜಾಗದಲ್ಲಿ ಅಶೋಕ್ ಅವರು ಈಗ ತಾನೇ ಕಾರಿಂದ ಕೆಳಗೆ ಇಳಿತಾ ಇದ್ರು. ಸೊ ಇದು ಧಾರವಾಡದ ಶ್ರೀನಗರ ವೃತ್ತದಲ್ಲಿ ಉದ್ಯೋಗವನ್ನ ಕೊಡಬೇಕು ಆ್ಯಂಡ್ ಅಂದರೆ ಸರ್ಕಾರಿ ಹುದ್ದೆಗಳಿಗೆ ನೇಮಕಾತಿ ಮಾಡಬೇಕು ಅಂತ ಪೆಂಡಿಂಗ್ ಉಳಿಸ್ಕೊಂಡಿದ್ದಾರೆ. ಉದ್ಯೋಗ ಕೊಡೋದಲ್ಲ, ಖಾಲಿ ಇರೋದಕ್ಕೆ ಇವ್ರು ನೇಮಕ ಮಾಡಿದ್ರೆ ಸಾಕಾಗಿದೆ ಅಂತ ಪರಿಸ್ಥಿತಿ ನೋಡಿ. ಎಷ್ಟೋ ವರ್ಷಗಳಿಂದ ಮಾಡ್ತಲ್ಲ, ಬಾಕಿ ಉಳಿಸ್ಕೊಳ್ತಾ ಇದ್ದಾರೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.